Hi, ಎಲ್ಲರಿಗೂ ನಮಸ್ಕಾರ. This is Gayatri from Rank Book Learning and Software Solution. In today's video, we will learning about Venn diagram. Previous videoದಲ್ಲಿ ಲಾಜಿಕಲ್ ರೀಸನಿಂಗ್ ಅಂದ್ರೆ ಏನು, ಯಾವ ಥರ ಕ್ವೆಶ್ಚನ್ಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ಲಾಜಿಕಲ್ ರೀಸನಿಂಗಲ್ಲಿ 15 to 20 ಮಾರ್ಕ್ಸ್ ವೆಯ್ಟೇಜ್ ಇರುತ್ತೆ. ಅದರಲ್ಲಿ ಬರುವಂಥ ಟಾಪಿಕ್ ಆದ ವೆನ್ ಡಯಾಗ್ರಾಮ್ಗೆ 2 or 3 ಮಾರ್ಕ್ಸ್ ಕ್ವೆಶ್ಚನ್ಸ್ ನಾವು ನೋಡ್ಬೋದು. ವೆನ್ ಡಯಾಗ್ರಾಮ್ ಅಲ್ಲಿ ನಾವು ಯಾವ ಥರ ಲಾಜಿಕ್ಸ್ನ ಯೂಸ್ ಮಾಡಿ ಫೈಂಡ್ ಔಟ್ ಮಾಡ್ಬೋದು ಆನ್ಸರ್ಸ್ನ ಅಂತ ಈ ವಿಡಿಯೋದಲ್ಲಿ ನೋಡ್ತೀವಿ. ಹಾಗೆ ವೆನ್ ಡಯಾಗ್ರಾಮ್ ಅಂದರೆ ಏನು, ಎಕ್ಸಾಂಪಲ್ಸ್ ಯಾವುದು, ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ನೂ ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ವೆನ್ ಡಯಾಗ್ರಾಮ್ ಆರ್ ಇಂಟ್ರೊಡ್ಯೂಸ್ಡ್ ಬೈ ದ ಇಂಗ್ಲಿಷ್ ಮ್ಯಾಥಮೆಟಿಷಿಯನ್ ಜಾನ್ ವೆನ್ in 1880. Venn diagram is nothing but graphical way to show the relationship between the different sets. Example, mathematics ಅಲ್ಲಿ ಒಂದು ಈಚ್ ಆ್ಯಂಡ್ ಎವರಿ ಪ್ರಾಬ್ಲಮ್ಸ್ ಅಥವಾ ಥಿಯರಮ್ ಸ್ಟೇಟ್ಮೆಂಟ್ಸ್ಗೆ ಒಂದೊಂದು ಗ್ರಾಫಿಕಲ್ ವೇ ಆಫ್ ರೆಪ್ರೆಸೆಂಟೇಷನ್ ಇರುತ್ತೆ, ಲೈಕ್ ಫಿಗರ್ಸ್ ಥರ. ಬೈ ಲುಕಿಂಗ್ ಅಟ್ ದ ಫಿಗರ್ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಹೌ ಆ್ಯಕ್ಚುಲಿ ದ ಥಿಯರಮ್ ವರ್ಕ್ಸ್ ಅಂತ. ಜಸ್ಟ್ ನಾವು ಫಿಗರ್ಸ್ನ ಐಡೆಂಟಿಫೈ ಮಾಡಿ ನಾವು ಯಾವ ಥರ ಪ್ರಾಬ್ಲಮ್ಸ್ ಇದೆ, ಯಾವ ಥರ ಸ್ಟೇಟ್ಮೆಂಟ್ಸ್ ಇದೆ, ಯಾವ ಥರ ಥಿಯರಮ್ಸ್ ಇದೆ ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಎಕ್ಸಾಂಪಲ್, ದಿಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ದ ಸಿಂಪಲ್ ವೆನ್ ಡಯಾಗ್ರಾಮ್. ಕ್ಯಾಟ್ ಮತ್ತು ಡಾಗ್ ಅಂತ ಇಲ್ಲಿ 2 ಸೆಟ್ನ ತೊಗೊಂಡಿದ್ದೀವಿ. ಇದು ಸೆಟ್ ಎ ಅಂತ ತೊಗೊಳ್ಳೋಣ, ಇದು ಬಿ ಅಂತ ತೊಗೊಳ್ಳೋಣ. ಇದು ಓನ್ಲಿ ಪ್ರಿಫರ್ಡ್ ಕ್ಯಾಟ್, ಇದು ಓನ್ಲಿ ಪ್ರಿಫರ್ಡ್ ಡಾಗ್. ಅಂದರೆ ಜಸ್ಟ್ ಈ ಸರ್ಕಲ್ ಇದೆಯಲ್ಲ ಅದು ಕ್ಯಾಟ್ ಮಾತ್ರ ಲೈಕ್ ಮಾಡೋರು, ಇದು ಡಾಗ್ ಮಾತ್ರ ಲೈಕ್ ಮಾಡೋರು ಅಂತ ಸೆಟ್ ತೊಗೊಳ್ತಿದ್ವಿ. ಇದು ಸ್ವಲ್ಪ ಜನಕ್ಕೆ ಕ್ಯಾಟು ಇಷ್ಟ ಇರುತ್ತೆ, ಸ್ವಲ್ಪ ಜನಕ್ಕೆ ಡಾಗು ಇಷ್ಟ ಇರುತ್ತೆ. ಬೋತ್ ಪ್ರಿಫರ್ಡ್ ಕ್ಯಾಟ್ ಆ್ಯಂಡ್ ಡಾಗ್. Let's go through the questions. Which of the following diagram indicates the best relation between travelers, train and bus? ಸೊ ಇದರಲ್ಲಿ 3 ಸೆಟ್ ಅಂತ ತಗೊಳ್ಳೋಣ. ಟ್ರಾವೆಲರ್ ಅಂತ ಒಂದು ಸೆಟ್ ಇದೆ, ಟ್ರೈನ್ ಅಂತ ಒಂದು ಸೆಟ್ ಇದೆ, ಬಸ್ ಅಂತ ಒಂದು ಸೆಟ್ ಇದೆ. ಸೊ ಟ್ರೈನ್ ಮತ್ತು ಬಸ್ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸ್ವಲ್ಪ ಜನ ಟ್ರೈನಲ್ಲಾದರೂ ಹೋಗ್ಬೋದು, ಸ್ವಲ್ಪ ಜನ ಬಸ್ಸಲ್ಲಾದರೂ ಹೋಗ್ಬೋದು, ಡಿಪೆಂಡ್ಸ್ ಆಯಿತಾ. ಅದರಲ್ಲಿ ಯಾವ ಥರ ರಿಲೇಷನ್ಶಿಪ್ ಅಂತ ಅಂದರೆ ಟ್ರಾವೆಲರ್ಸ್ ಅಂತ ಇದನ್ನ ತೊಗೊಳ್ಳೋಣ. ಇಲ್ಲೇ ಎಕ್ಸಾಂಪಲ್ ತೊಗೋತೀವಿ. ಇದು ಟ್ರಾವೆಲರ್ ಅಂತಂದರೆ ದಿಸ್ ಇಸ್ ಟ್ರೈನ್, ಟ್ರಾವೆಲರ್ ಟ್ರೈನ್. ಇದು ಬಸ್ ಅಂತ. ಸೊ ಇದು ಸ್ಯಾಟಿಸ್ಫೈ ಆಗಲ್ಲ ಕಂಡೀಷನ್ಸು ಅಲ್ವಾ. ನೆಕ್ಸ್ಟ್, ಇದು ಟ್ರಾವೆಲರ್ ಅಂತ ತೊಗೊಂಡ್ರೆ ಬಿಗ್ ಸರ್ಕಲ್ನ, ಇದು ಟ್ರೈನ್ ಮತ್ತು ಬಸ್. ಸೊ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ಸೊ ಯಾವ ಥರ ಅಂದರೆ ಸಮ್ ಟ್ರಾವೆಲರ್ಸ್ ಟ್ರಾವೆಲ್ ಬೈ ಬಸ್ ಆ್ಯಂಡ್ ಸಮ್ ಟ್ರಾವೆಲರ್ಸ್ ಟ್ರಾವೆಲ್ ಬೈ ಟ್ರೈನ್. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಕ್ವೆಶ್ಚನ್ ನಂಬರ್ 2. ಪ್ರೀವಿಯಸ್ ಇಯರ್ ಕ್ವೆಶ್ಚನಲ್ಲಿ ಈ ಕ್ವೆಶ್ಚನ್ಸನ್ನು ನಾವು ನೋಡಿದ್ವಿ. Which of the following Venn diagram best represent the relationship among the aeroplane, pilot, air hostess? ಪ್ರೀವಿಯಸ್ ಕ್ವೆಶ್ಚನಲ್ಲಿ ಸೇಮ್ ಯಾವ ಥರ ಲಾಜಿಕ್ನ ಅಪ್ಲೈ ಮಾಡಿದ್ರಿ ಅದೇ ಥರ ಇದರಲ್ಲೂ ಏರೋಪ್ಲೈನ್ ಅಂತ ಒಂದು ಸೆಟ್ನ ತೊಗೊಳ್ಳೋಣ, ಪೈಲಟ್ ಅಂತ ಅನದರ್ ಒಂದು ಸೆಟ್, ಏರ್ ಹೋಸ್ಟರ್ ಅಂತ ಅನದರ್ ಒಂದು ಸೆಟ್. ಸೊ ಏರೋಪ್ಲೈನ್ ಒಳಗಡೆನೆ ಏನು ಬರುತ್ತೆ, ಪೈಲಟ್ಸ್ ಬರುತ್ತೆ, ಮತ್ತು ಏರ್ ಹೋಸ್ಟರ್ಸುವೆ ಇನ್ಸೈಡ್ ದ ಏರೋಪ್ಲೈನ್ ಒಳಗಡೆ ಪೈಲಟ್ ಮತ್ತು ಏರ್ ಹೋಸ್ಟರ್ಸ್ ವರ್ಕ್ ಮಾಡೋದು. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 3. ಇನ್ ದ ಫಾಲೋಯಿಂಗ್ ಫಿಗರ್ ಟ್ರಯಾಂಗಲ್ ರೆಪ್ರೆಸೆಂಟ್ ಗರ್ಲ್, ಸ್ಕ್ವಯರ್ ಪ್ಲೇಯರ್ಸ್, ಸರ್ಕಲ್ ಕೋಚ್. ವಿಚ್ ಪಾರ್ಟ್ ಆಫ್ ದ ಡಯಾಗ್ರಾಮ್ ರೆಪ್ರೆಸೆಂಟ್ ದ ಗರ್ಲ್ಸ್ ಹೂ ಆರ್ ಪ್ಲೇಯರ್ ಬಟ್ ನಾಟ್ ದ ಕೋಚ್? ಈ ಕ್ವೆಶ್ಚನ್ ಏನಪ್ಪ ಅಂದರೆ ಟ್ರಯಾಂಗಲ್ ರೆಪ್ರೆಸೆಂಟ್ ಆಗಿರೋದು ಗರ್ಲ್, ಸ್ಕ್ವೇರ್ ರೆಪ್ರೆಸೆಂಟ್ ಆಗಿರೋದು ಪ್ಲೇಯರ್ಸ್, ಸರ್ಕಲ್ ರೆಪ್ರೆಸೆಂಟ್ ಆಗಿರೋದು ಕೋಚ್. ಆಯಿತಾ. ನಮ್ಗೆ ಏನು ಕ್ವೆಶ್ಚನ್ ಕೇಳಿದ್ದಾರೆ ಅಂದರೆ ದ ಗರ್ಲ್ ಅಂತ ಅಂದರೆ ನಾವು ಜಸ್ಟ್ ಈ ಟ್ರಯಾಂಗಲ್ನ ಮಾತ್ರ ನೋಡಬೇಕು. ಹೂ ಆರ್ ಪ್ಲೇಯರ್ಸ್, ಅವರು ಗರ್ಲ್ಸು ಪ್ಲೇಯರ್ಸ್ ಮಾತ್ರ ಆಗಿರಬೇಕು. ಪ್ಲೇಯರ್ಸ್ ಅಂತ ಬಂದರೆ
ಕ್ಯೂ ಮತ್ತು ಆರ್ ಇಷ್ಟು ಸೆಕ್ಷನ್ಸ್ನ ಮಾತ್ರ ನಾವು ತೊಗೋತೀವಿ. ನೆಕ್ಸ್ಟ್ ಕಂಡೀಷನ್ ಬಟ್ ನಾಟ್ ಕೋಚ್, ಆದರೆ ಅವರು ಕೋಚ್ ಆಗಿರಬಾರ್ದು, ಪ್ಲೇಯರ್ಸ್ ಆಗಿರಬೇಕು, ಗರ್ಲ್ಸ್ ಆಗಿರಬೇಕು ಅಂತ. ಸೊ ಸರ್ಕಲಿಂದ ಹೊರಗಡೆ ಇರುವಂಥದ್ದು ಕ್ಯೂ. ಸೊ ಆಪ್ಷನ್ ಈಸ್ ಬಿ. Question number 4. Which of the following diagram indicates the best relation between the India, Haryana and world? ಈ ಕ್ವೆಶನ್ಸ್ಗೆ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.